ನೋಡಿ, ಕಾಂಗ್ರೆಸ್ ನಲ್ಲಿ ಈಗ ಪವರ್ ಪಾಲಿಟಿಕ್ಸ್ ಶುರು ಆಗಿದೆ. ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಬಣ ಒಂದ್ ಕಡೆ ಆದ್ರೆ ಡಿಕೆ ಶಿವಕುಮಾರ್ ಬಣ ಒಂದ್ ಕಡೆ. ಇವರಿಬ್ರು ಜಟಾಪಟಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ, ಇನ್ನೇನು ಈ ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೇ ಬಿಡ್ತಾರೆ, ಸಿದ್ದರಾಮಯ್ಯ ಅವರನ್ನು ಇಳಿಸಿಯೇ ಬಿಡ್ತಾರೆ. ಆ ಲೆಕ್ಕದಲ್ಲಿ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಎರಡೂ ಟೀಮ್ನವರು. ಈಗ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ನಲ್ಲಿ ಮತ್ತೆ ಈಗ ಪವರ್ ಪಾಲಿಟಿಕ್ಸ್ ಫೈಟ್ ಜೋರಾಗ್ತಾ ಇದೆ. ಕೈ ಸುಡ್ತಾ ಇದೆ ಮುಖ್ಯಮಂತ್ರಿ ಗದ್ದುಗೆಯ ಜಟಾಪಟಿ. ಸಿದ್ದರಾಮಯ್ಯ ಬಣ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಬಣ. ಜೊತೆಗೆ ಬಂಡೆ ಪರ ಮಾಜಿ ಸಿಎಂ ಈಗ ಮೊಯ್ಲಿ ಬ್ಯಾಟಿಂಗ್ ಮಾಡ್ತಾ ಇರುವಂತದ್ದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಸೊ ಡಿಸೆಂಬರ್ ನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಶಾಸಕ ಬಸವರಾಜ್ ಅವರು ಹೇಳ್ತಾ ಇದ್ದಾರೆ. ಇತಗಡೆ ಸಿದ್ದರಾಮಯ್ಯ ಅವರಿಂದ ಕುರ್ಚಿ ಕಿತ್ಕೊಳ್ಳೋದು ಕಷ್ಟ. ಇದು ಕೋಡಿ ಮಠದ ಶ್ರೀ ಭವಿಷ್ಯವನ್ನ ನುಡಿತಾ ಇದ್ದಾರೆ. ಮತ್ತೆ ಈಗ ಮೌನಕ್ಕೆ ಶರಣಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ನಮ್ಮ ಡಿಕೆ ಶಿವಕುಮಾರ್ ಅವರು ಅವರನ್ನ ಪ್ರಪ್ರಥಮ ಅವರಿಗೆ ಎಂಎಲ್ಎ ಆಗಬೇಕು ಅಂತೇಳಿ ಟಿಕೆಟ್ ಕೊಡಿಸಿದವ ನಾನು. ಆದ್ರಿಂದ ಇವತ್ತು ಅತ್ಯಂತ ಯಶಸ್ವಿ ನಾಯಕರಾಗಿ ಕರ್ನಾಟಕದಲ್ಲಿ ಮೂಡಿ ಬಂದಿದ್ದಾರೆ. ಸದ್ಯದಲ್ಲೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾವೆಲ್ಲ ಹಾರೈಸೋಣ. ಯಾಕಂದ್ರೆ ಕಾರ್ಕಳ ಪುಣ್ಯಭೂಮಿ, ಗೊಮ್ಮಟೇಶ್ವರನ ಊರು. ಅವರು ಗೊಮ್ಮಟೇಶ್ವರನ ತರ ಬೆಳೀಲಿ. ಡಿಕೆ ಶಿವಕುಮಾರ್ ಅವರು ಹೇಳತಕ್ಕಂಥದ್ದು ಒಳ್ಳೆ ನಾಯಕತ್ವ ಕೊಟ್ಟಿದ್ದೀರಿ. ಪಕ್ಷವನ್ನು ಸಂಘಟನೆ ಮಾಡೋದ್ರಲ್ಲಿ ಪ್ರಾಥಮಿಕ ಆದ್ಯತೆಯನ್ನು ಕೊಟ್ಟಿದ್ದೀರಿ. ಯಾರು ಇದರ ಬಗ್ಗೆ ಹೇಳಿಕೆಗಳು ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ಆದರೆ ನೀವು ಮುಖ್ಯಮಂತ್ರಿ ಆಗುವುದನ್ನ ಯಾರಿಗೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಯಾರು ಅದರಲ್ಲಿ ಆತಂಕ ಪಡಬೇಕಾದಂತ ಅವಶ್ಯಕತೆ ಯಾರಾದರೂ ಟೀಕೆ ಮಾಡುವ ವೈಯಕ್ತಿಕ ತೃಪ್ತಿಗೆ ಅದನ್ನ ಟೀಕೆ ಮಾಡಬೇಕೇ ಹೊರತು, ಆದರೆ ನಮ್ಮ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದನ್ನ ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಹಾಗಾದ್ರೆ ಅದು ವರ ಕೊಡೋ ಯಾರು ಕೊಡತಕ್ಕಂತ ವರ ಅಲ್ಲ, ಅವರು ಸಂಪಾದನೆ ಮಾಡತಕ್ಕಂತ. ನಾನೇನು ಅದಕ್ಕೆ ಮಾತಾಡಕ್ಕೆ ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಪಾಲನೆ ಮಾಡ್ತೀನಿ. ನಾನೇನು ಅದಕ್ಕೆ ಮಾತಾಡಕ್ಕೆ ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಪಾಲನೆ ಮಾಡ್ತೀನಿ. ನಾನೇನು ಅದಕ್ಕೆ ಮಾತಾಡಕ್ಕೆ ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಪಾಲನೆ ಮಾಡ್ತೀನಿ. ನಾನೇನು ಅದಕ್ಕೆ ಮಾತಾಡಕ್ಕೆ ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಪಾಲನೆ ಮಾಡ್ತೀನಿ. ನಾನೇನು ಅದಕ್ಕೆ ಮಾತಾಡಕ್ಕೆ ಹೋಗುದಿಲ್ಲ. ಯಾಕೆ ಗಡುವು ಇಲ್ಲ, ಡಿಸೆಂಬರ್ ಒಳಗೆ ಬರ್ದಿಟ್ಕೊಳ್ರಿ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ, ಮುಖ್ಯಮಂತ್ರಿ ಆಗ್ತಾರೆ. ಇದಂತೂ ಡಿಸೆಂಬರ್ ಒಳಗೆ ಆಗ್ತಾರೆ, ರಕ್ತದಲ್ಲಿ ಬರ್ಕೊಡ್ತೀನಿ, ಆಗ್ತಾರೆ, ಬರ್ದಿಟ್ಕೊಳ್ರಿ ಅಷ್ಟೇ. ನೀವೇ ಗಪ್ ಚುಪ್ಪ ಆಗ್ಬಿಟ್ರಲ್ಲ. ಓವರ್ ಶೇರಿಂಗ್ ಏನಲ್ಲ. ನಾವು ಕಷ್ಟಪಟ್ಟಿದ್ದೀವಿ, ಕೆಲಸ ಮಾಡಿದ್ದೀವಿ. ನಿಮಗೆ ಮುಂಚಿಂದನೂ ಹೇಳ್ತಾ ಇದ್ದೀನಿ, 0 ಇದ್ದಂತ ನಮ್ಮ ಲೋಕಸಭೆನ 9 ಸ್ಥಾನಕ್ಕೆ ತಂದಿದ್ದೀವಿ. 86 ಇದ್ದಂತ ವಿಧಾನಸಭೆನ 140ಕ್ಕೆ ತಂದಿದ್ದೀವಿ. ಇತಿಹಾಸ ಸೃಷ್ಟಿ ಮಾಡಿದ್ದೀವಿ, ಸಂಘಟನೆ ಮಾಡಿದ್ದಾರೆ, ದುಡ್ಡು ಖರ್ಚು ಮಾಡಿದ್ದಾರೆ, ಎಲ್ಲಾ ರೀತಿಯಿಂದನೂ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ, ಸಮಾಧಾನ ಹೋಗಿದ್ದಾರೆ. ಅದನ್ನೆಲ್ಲ ವೀರಪ್ಪ ಮೊಯ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು ಹಾಗೂ ಹಾಲಿ ಅವರು ಕೂಡ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಮೆಂಬರ್. ಹೀಗಾಗಿ ಇವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದರ ಬಗ್ಗೆ ಎಐಸಿಸಿ ಅಧ್ಯಕ್ಷರು, ನಮ್ಮ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು, ಕಾಂಗ್ರೆಸ್ ಹೈಕಮಾಂಡ್ ಆ ಬಗ್ಗೆ ಕ್ರಮವನ್ನ ಕೈಗೊಳ್ತದೆ. ಅವರು ಸ್ಪಷ್ಟ ಕ್ರಮ ಕೈಗೊಂಡ್ರೆ ಅವರು ಅದ್ರ ಬಗ್ಗೆ ಹೇಳಬೇಕಾಗ್ತದೆ. ಅದು ವೀರಪ್ಪ ಮೊಯ್ಲಿ ಅವರು ಮತ್ತು ಹೈಕಮಾಂಡ್ ಬಿಟ್ಟಿದ್ದು. ವೀರಪ್ಪ ಮೊಯ್ಲಿ ಹೇಳಿದ ಮೇಲೆ ಹೈಕಮಾಂಡ್ ಅವ್ರ ಬಗ್ಗೆ ಅವ್ರ ಜೊತೆ ಮಾತನಾಡ್ತದೆ. ಅದೇನೋ ಇವತ್ತು ಬಂಗಾರಪ್ಪನವರು ನಮ್ಮ ಮುಂದೆ ಇಲ್ಲ, ಅವರು ದಿವಂಗತರು. ಬಂಗಾರಪ್ಪ ಒಂದು ಮಾತು ಹೇಳ್ತಿದ್ರು, ಈ ವೀರಪ್ಪ ಮೊಯ್ಲಿ ಶುದ್ಧ ಸುಳ್ಳ ಅಂತ ಅವ್ರು ಹೇಳ್ತಿದ್ದಿತ್ತು, ನಾನು ಹೇಳಲ್ಲ. ಇಲ್ಲಿವರೆಗೂ ಪಾಪ ಅವ್ರಿಗೇನೋ ಒಂದು ಮೂಮೆಂಟ್ ಇತ್ತು ಡಿಕೆ ಶಿವಕುಮಾರ್ ಅವ್ರಿಗೆ. ಈಗ ವೀರಪ್ಪ ಮೊಯ್ಲಿ ಹೇಳಿದ ಮೇಲೆ ಬಹುಶಃ ಡೌಟ್ ಅಂತ ಕಾಣುತ್ತೆ. ಇದನ್ನ ಅವರೇ ಅರ್ಥ ಮಾಡ್ಕೊಳ್ಬೇಕು ಡಿಕೆ ಶಿವಕುಮಾರ್ ಅವರು. ಯಾವುದೂ ಕೂಡ ವೀರಪ್ಪ ಮೊಯ್ಲಿ ಅವರು ಹೇಳಿರೋದು ಇದುವರೆಗೂ ನೆರವೇರಿಲ್ಲ. ಇವತ್ತಿನ ರಾಜಕೀಯ ಚಿಂತನೆ ಬಗ್ಗೆ ವಿಚಾರ ಮಾಡೋದಾದರೆ ಈ ಮುಖ್ಯಮಂತ್ರಿ ಇರುವವರೆಗೂ ಕಿತ್ತುಕೊಳ್ಳೋದು ಕಷ್ಟ. ಯಾಕೆ ಅಂದರೆ ಸಾಮಾಜಿಕ ಧಾರ್ಮಿಕ
ಒಂದು ಹಿನ್ನೆಲೆ ಇದೆ. ಆ ದೃಷ್ಟಿಯಲ್ಲಿ ಹೇಳಿದೆ ಹೊರತು ಡಿ ಕೆ ಶಿ ಅವ್ರ ಬಗ್ಗೆ ಆಗಲಿ, ಮೊಯ್ನೂರ್ ಬಗ್ಗೆ ಆಗಲಿ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ನಮಗಿದೆ. ನಮಗೆ ಅವರು ಬೇಕಾದವರೇ. ಅದನ್ನು ನಾನು ಸ್ಪಷ್ಟಪಡಿಸಿಲ್ಲ. ಸ್ಪಷ್ಟಪಡಿಸಬೇಕಾದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಸಂಕ್ರಾಂತಿ ಭವಿಷ್ಯ ಅಂತ ಹೇಳ್ತಾರೆ, ಇನ್ನೊಂದು ಯುಗಾದಿ ಭವಿಷ್ಯ ಅಂತ ಹೇಳ್ತಾರೆ. ಚಂದ್ರನನ್ನ ಆಧಾರವಾಗಿಟ್ಟುಕೊಂಡು ಯುಗಾದಿಯ ಮಳೆ ಬೆಳೆ, ಆ ಧಾನ್ಯಗಳು, ರಾಜರ ಬದಲಾವಣೆಗಳು, ಯುದ್ಧಗಳು ಇವೆಲ್ಲ ಹೇಳ್ತಾರೆ. ಆವಾಗ ಅದನ್ನ ನೋಡ್ಕೋಬೇಕು ಅಂತ ಹೇಳಿರೋದು ನಾನು. ನೋಡಿ, ಕಾಂಗ್ರೆಸ್ನಲ್ಲಿ ಈಗ ಪವರ್ ಪಾಲಿಟಿಕ್ಸ್ ಶುರು ಆಗಿದೆ. ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಬಣ ಒಂದ್ ಕಡೆ ಆದ್ರೆ ಡಿ ಕೆ ಶಿವಕುಮಾರ್ ಬಣ ಒಂದ್ ಕಡೆ. ಇವರಿಬ್ರು ಜಟಾಪಟಿ ಯಾವ ರೀತಿ ಆಗಿದೆ ಅಂತ ಹೇಳಿದ್ರೆ ಇನ್ನೇನು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೇ ಬಿಡ್ತಾರೆ, ಸಿದ್ದರಾಮಯ್ಯ ಅವ್ರಿಗೆ ಇಳಿಸಿಯೇ ಬಿಡ್ತಾರೆ. ಆ ಲೆಕ್ಕದಲ್ಲಿ ಲೆಕ್ಕಾಚಾರ ಹಾಕ್ತಾ ಇದ್ದಾರೆ ಎರಡೂ ಟೀಮ್ನವರು. ಈಗ ಬಹಳ ಪ್ರಮುಖವಾಗಿ ಕಾಂಗ್ರೆಸ್ನಲ್ಲಿ ಮತ್ತೆ ಈಗ ಪವರ್ ಪಾಲಿಟಿಕ್ಸ್ ಫೈಟ್ ಜೋರಾಗ್ತಾ ಇದೆ. ಕೈ ಸುಡ್ತಾ ಇದೆ ಮುಖ್ಯಮಂತ್ರಿ ಗದ್ದುಗೆಯ ಜಟಾಪಟಿ. ಸಿದ್ದರಾಮಯ್ಯ ಬಣ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಬಣ. ಜೊತೆಗೆ ಬಂಡೆ ಪರ ಮಾಜಿ ಸಿಎಂ ಈಗ ಮೊಯ್ಲಿ ಬ್ಯಾಟಿಂಗ್ ಮಾಡ್ತಾ ಇರುವಂತದ್ದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಸೊ ಡಿಸೆಂಬರ್ನಲ್ಲಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅಂತ ಶಾಸಕ ಬಸವರಾಜ್ ಅವರು ಹೇಳ್ತಾ ಇದ್ದಾರೆ. ಇತಗಡೆ ಸಿದ್ದರಾಮಯ್ಯ ಅವರಿಂದ ಕುರ್ಚಿ ಕಿತ್ಕೊಳ್ಳೋದು ಕಷ್ಟ. ಇದು ಕೋಡಿ ಮಠದ ಶ್ರೀ ಭವಿಷ್ಯವನ್ನ ನುಡಿತಾ ಇದ್ದಾರೆ. ಮತ್ತೆ ಈಗ ಮೌನಕ್ಕೆ ಶರಣಾಗಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು. ನಮ್ಮ ಡಿ ಕೆ ಶಿವಕುಮಾರ್ ಅವರನ್ನ ಪ್ರಪ್ರಥಮ ಅವರಿಗೆ ಎಂಎಲ್ಎ ಆಗಬೇಕು ಅಂತೇಳಿ ಟಿಕೆಟ್ ಕೊಡಿಸಿದವ ನಾನು. ಆದ್ರಿಂದ ಇವತ್ತು ಅತ್ಯಂತ ಯಶಸ್ವಿ ನಾಯಕರಾಗಿ ಕರ್ನಾಟಕದಲ್ಲಿ ಮೂಡಿ ಬಂದಿದ್ದಾರೆ. ಸದ್ಯದಲ್ಲೇ ಮುಖ್ಯಮಂತ್ರಿ ಆಗಬೇಕು ಅಂತೇಳಿ ನಾವೆಲ್ಲ ಹಾರೈಸೋಣ. ಯಾಕಂದ್ರೆ ಕಾರ್ಕಳ ಪುಣ್ಯಭೂಮಿ, ಗೊಮ್ಮಟೇಶ್ವರನ ಊರು. ಅವರು ಗೊಮ್ಮಟೇಶ್ವರನ ತರ ಬೆಳೀಲಿ. ಡಿ ಕೆ ಶಿವಕುಮಾರ್ ಅವರು ಹೇಳತಕ್ಕಂಥದ್ದು ಒಳ್ಳೆ ನಾಯಕತ್ವ ಕೊಟ್ಟಿದ್ದೀರಿ. ಪಕ್ಷವನ್ನು ಸಂಘಟನೆ ಮಾಡೋದ್ರಲ್ಲಿ ಪ್ರಾಥಮಿಕ ಆದ್ಯತೆಯನ್ನು ಕೊಟ್ಟಿದ್ದೀರಿ. ಯಾರು ಇದರ ಬಗ್ಗೆ ಹೇಳಿಕೆಗಳು ಬರ್ತಾನೆ ಇದ್ದಾರೆ, ಹೋಗ್ತಾನೆ ಇದ್ದಾರೆ. ಆದರೆ ನೀವು ಮುಖ್ಯಮಂತ್ರಿ ಆಗುವುದನ್ನ ಯಾರಿಗೂ ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಯಾರು ಅದರಲ್ಲಿ ಆತಂಕ ಪಡಬೇಕಾದಂತ ಅವಶ್ಯಕತೆ ಯಾರಾದರೂ ಟೀಕೆ ಮಾಡುವ ವೈಯಕ್ತಿಕ ತೃಪ್ತಿಗೆ ಅದನ್ನ ಟೀಕೆ ಮಾಡಬೇಕೇ ಹೊರತು, ಆದರೆ ನಮ್ಮ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವುದನ್ನ ತಪ್ಪಿಸಲಿಕ್ಕೆ ಆಗುವುದಿಲ್ಲ. ಹಾಗಾದ್ರೆ ಅದು ವರ ಯಾರು ಕೊಡತಕ್ಕಂತ ವರ ಅಲ್ಲ, ಅವರು ಸಂಪಾದನೆ ಮಾಡತಕ್ಕಂತ. ನಾನೇನು ಅದಕ್ಕೆ ಮಾತಾಡೋಕೆ ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಪಾಲನೆ ಮಾಡ್ತೀನಿ. ನಾನೇನು ಅದಕ್ಕೆ ಮಾತಾಡೋಕೆ ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಪಾಲನೆ ಮಾಡ್ತೀನಿ. ನಾನೇನು ಅದಕ್ಕೆ ಮಾತಾಡೋಕೆ ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಪಾಲನೆ ಮಾಡ್ತೀನಿ. ನಾನೇನು ಅದಕ್ಕೆ ಮಾತಾಡೋಕೆ ಹೋಗುದಿಲ್ಲ, ಅವಶ್ಯಕತೆ ಇಲ್ಲ. ಅವರ ಅಭಿಪ್ರಾಯ ಹೇಳಿದ್ದಾರೆ. ಖರ್ಗೆ ಸಾಹೇಬರು ಯಾರು ಮಾತಾಡಬಾರ್ದು ಅಂತ ಹೇಳಿದ್ದಾರೆ, ಅದಕ್ಕೆ ನಾನು ಪಾಲನೆ ಮಾಡ್ತೀನಿ. ನಾನೇನು ಅದಕ್ಕೆ ಮಾತಾಡೋಕೆ ಹೋಗುದಿಲ್ಲ. ಯಾಕೆ ಗಡುವು ಇಲ್ಲ, ಡಿಸೆಂಬರ್ ಒಳಗೆ ಬರ್ದಿಟ್ಕೊಳ್ರಿ, ರಕ್ತದಲ್ಲಿ ಬೇಕಾದ್ರೆ ಬರ್ಕೊಡ್ತೀನಿ, ಮುಖ್ಯಮಂತ್ರಿ ಆಗ್ತಾರೆ. ಇದಂತೂ ಡಿಸೆಂಬರ್ ಒಳಗೆ ಆಗ್ತಾರೆ. ರಕ್ತದಲ್ಲಿ ಬರ್ಕೊಡ್ತೀನಿ, ಆಗ್ತಾರೆ, ಬರ್ದಿಟ್ಕೊಳ್ರಿ ಅಷ್ಟೇ. ನೀವೇ ಗಪ್ಚುಪ್ ಆಗ್ಬಿಟ್ರಲ್ಲ. ಪವರ್ ಶೇರಿಂಗ್ ಏನಲ್ಲ. ನಾವು ಕಷ್ಟಪಟ್ಟಿದ್ದೀವಿ, ಕೆಲಸ ಮಾಡಿದ್ದೀವಿ. ನಿಮಗೆ ಮುಂಚಿಂದನೂ ಹೇಳ್ತಾ ಇದ್ದೀನಿ, 0 ಇದ್ದಂತ ನಮ್ಮ ಲೋಕಸಭೆನ 9 ಸ್ಥಾನಕ್ಕೆ ತಂದಿದ್ದೀವಿ. 86 ಇದ್ದಂತ ವಿಧಾನಸಭೆನ 140ಕ್ಕೆ ತಂದಿದ್ದೀವಿ. ಇತಿಹಾಸ ಸೃಷ್ಟಿ ಮಾಡಿದ್ದೀವಿ. ಸಂಘಟನೆ ಮಾಡಿದ್ದಾರೆ, ದುಡ್ಡು ಖರ್ಚು ಮಾಡಿದ್ದಾರೆ, ಎಲ್ಲಾ ರೀತಿಯಿಂದನೂ ಪಕ್ಷಕ್ಕೋಸ್ಕರ ತ್ಯಾಗ ಮಾಡಿದ್ದಾರೆ, ಸಮಾಧಾನವಾಗಿದ್ದಾರೆ. ಅದನ್ನೆಲ್ಲ ನೀವು ವೀರಪ್ಪ ಮೊಯ್ಲಿ ಅವರು ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಕೇಂದ್ರ ಸಚಿವರು ಹಾಗೂ ಹಾಲಿ ಅವರು ಕೂಡ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯ ಮೆಂಬರ್. ಹೀಗಾಗಿ ಇವರು ಏನು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಇದರ ಬಗ್ಗೆ ಎಐಸಿಸಿ ಅಧ್ಯಕ್ಷರು, ನಮ್ಮ ಎಐಸಿಸಿ ಪ್ರಧಾನ ಕಾರ್ಯದರ್ಶಿಗಳು, ಕಾಂಗ್ರೆಸ್ ಹೈಕಮಾಂಡ್ ಆ ಬಗ್ಗೆ ಕ್ರಮವನ್ನ ಕೈಗೊಳ್ತದೆ. ಅವರು ಸ್ಪಷ್ಟ ಕ್ರಮ ಕೈಗೊಂಡ್ರೆ ಅವರು ಅದ್ರ ಬಗ್ಗೆ ಹೇಳಬೇಕಾಗ್ತದೆ. ಅದು ವೀರಪ್ಪ ಮೊಯ್ಲಿ ಅವರು ಮತ್ತು ಹೈಕಮಾಂಡ್ ಬಿಟ್ಟಿದ್ದು. ವೀರಪ್ಪ ಮೊಯ್ಲಿ ಹೇಳಿದ ಮೇಲೆ ಹೈಕಮಾಂಡ್ ಅವ್ರ ಬಗ್ಗೆ ಅವ್ರ ಜೊತೆ ಮಾತನಾಡ್ತದೆ. ಅದೇನೋ ಇವತ್ತು ಬಂಗಾರಪ್ಪನವರು ನಮ್ಮ ಮುಂದೆ ಇಲ್ಲ, ಅವರು ದಿವಂಗತರು. ಬಂಗಾರಪ್ಪ ಒಂದು ಮಾತು ಹೇಳ್ತಿದ್ರು, ಈ ವೀರಪ್ಪ ಮೊಯ್ಲಿ ಶುದ್ಧ ಸುಳ್ಳ ಅಂತ ಅವ್ರು ಹೇಳ್ತಿದ್ದಿತ್ತು.
ನಾನು ಹೇಳಲ್ಲ. ಇಲ್ಲಿವರೆಗೂ ಪಾಪ ಅವ್ರಿಗೇನೋ ಒಂದು ಮೂಮೆಂಟ್ ಇತ್ತು ಡಿ.ಕೆ. ಶಿವಕುಮಾರ್ ಅವ್ರಿಗೆ. ಈಗ ವೀರಪ್ಪ ಮೊಯ್ಲಿ ಹೇಳಿದ ಮೇಲೆ ಬಹುಶಃ ಡೌಟ್ ಅಂತ ಕಾಣುತ್ತೆ. ಇದನ್ನ ಅವರೇ ಅರ್ಥ ಮಾಡ್ಕೊಳ್ಬೇಕು ಡಿ.ಕೆ. ಶಿವಕುಮಾರ್ ಅವರು. ಯಾವುದೂ ಕೂಡ ವೀರಪ್ಪ ಮೊಯ್ಲಿ ಅವರು ಹೇಳಿರೋದು ಇದುವರೆಗೂ ನೆರವೇರಿಲ್ಲ. ಇವತ್ತಿನ ರಾಜಕೀಯ ಚಿಂತನೆ ಬಗ್ಗೆ ವಿಚಾರ ಮಾಡೋದಾದರೆ ಈ ಮುಖ್ಯಮಂತ್ರಿ ಇರೋವರೆಗೂ ಕಿತ್ತುಕೊಳ್ಳೋದು ಕಷ್ಟ. ಯಾಕೆಂದ್ರೆ ಸಾಮಾಜಿಕ ಧಾರ್ಮಿಕ ಒಂದು ಹಿನ್ನೆಲೆ ಇದೆ. ಆ ದೃಷ್ಟಿಯಲ್ಲಿ ಹೇಳಿದೆ ಹೊರತು ಡಿ.ಕೆ. ಶಿವರ ಬಗ್ಗೆ ಆಗಲಿ ಮೊಯ್ಲೂರ ಬಗ್ಗೆ ಆಗಲಿ ಅಭಿಪ್ರಾಯ ಒಳ್ಳೆಯ ಅಭಿಪ್ರಾಯ ನಮಗಿದೆ, ನಮಗೆ ಅವರು ಬೇಕಾದವರೇ. ಅದನ್ನು ನಾನು ಸ್ಪಷ್ಟಪಡಿಸಿಲ್ಲ. ಸ್ಪಷ್ಟಪಡಿಸಬೇಕಾದ್ರೆ ನಮ್ಮ ಭಾರತೀಯ ಪರಂಪರೆಯಲ್ಲಿ ಒಂದು ಸಂಕ್ರಾಂತಿ ಭವಿಷ್ಯ ಅಂತ ಹೇಳ್ತಾರೆ, ಇನ್ನೊಂದು ಯುಗಾದಿ ಭವಿಷ್ಯ ಅಂತ ಹೇಳ್ತಾರೆ. ಚಂದ್ರನನ್ನ ಆಧಾರವಾಗಿಟ್ಟುಕೊಂಡು ಯುಗಾದಿಯ ಮಳೆ ಬೆಳೆ, ಆ ಧಾನ್ಯಗಳು, ರಾಜರ ಬದಲಾವಣೆಗಳು, ಯುದ್ಧಗಳು ಇವೆಲ್ಲ ಹೇಳ್ತಾರೆ. ಆವಾಗ ಅದನ್ನ ನೋಡ್ಕೋಬೇಕು ಅಂತ ಹೇಳಿರೋದು ನಾನು.